ನನ್ನ ಸ್ನೇಹಿತರು. ಹೌದು ಸರ್. ಯಾವ ರೀತಿ ಹಾಡ್ಕೊಂತ ಹೆಂಗೆ ಬೆಳೆದ ಹೆಂಗೆ ಅವ ಈಗ ಹೆಂಗಂದ್ ಅವ 6ನೇ ತಿಂಗಳತ್ತ ಕುರಿಕಾಯಿ ಹೋಗಿದ್ದು ಸರ್. ಕುರಿಕಾಯಿ ಹೋಗಿದ್ದ. ಇಲ್ಲಿ ಶನಿವಾರಕ್ಕೊಮ್ಮೆ ನಾವು ಇಲ್ಲೆಲ್ಲ ಗುಡಿಗೆ ಬಂದು ಭಜನೆ ಮಾಡ್ತೀವಿ ಸರ್. ಅವಾಗ ಇವರು ಮಾಸ್ತರ್ ಗಿಸ್ತರೆಲ್ಲ ಭಜನೆ ಮಾಡೋದನ್ನ ನೋಡಿ ಅವನು ಕಲಿಬೇಕಂತಂದು ಅವ್ನ ತಲೆಯಲ್ಲಿ ತಿಳಿದಕ್ಕೆ ಅವನು ದಿನ ಪ್ರತಿ ವಾರದಂತೆ ಶನಿವಾರಕ್ಕೊಮ್ಮೆ ಬಂದು ಎಲ್ಲ ಅವರೆಲ್ಲ ಹೇಳ್ತಿದ್ದನ್ನ ಕಲ್ತ ಸರ್. ಅದನ್ನೆಲ್ಲ ಕಲ್ತ. ಮತ್ತೆ ಟೈಮ್ ಸಿಕ್ಕಾಗ ಕುರಿಗೆ ಹೋಗ್ತಿದ್ನಲ್ಲ, ಫೋನಲ್ಲಿ ಹಾಡು ಕೇಳಿ ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡ. ಅದೇನೋ ಅನಿಸ್ತದಲ್ಲ ಸರ್, ಅವನದೇನೋ ಲಕ್ಕು. ಅಂದರೆ ಈಗ ಬಿಗ್ ಬಾಸ್ನಲ್ಲಿ ಹೋದ ಸರ್, ಇಲ್ಲ ಅಂತಲ್ಲ. ಬಟ್ ಆದರೆ ಒಬ್ಬ ಹಂಗೆ ಸಿಕ್ಕಂಗೆ ಸಿಗಂಗಿಲ್ಲ. ಎಲ್ಲ ಅಷ್ಟೊಂದು ಘಟಾನುಘಟಿಗಳ ಮಧ್ಯೆ ಇವ ಫೈಟಿಂಗ್ ಮಾಡೋದು ರಫ್ ಆ್ಯಂಡ್ ಟಫ್. ನಮಗೂ ಊಹೆ ಮಾಡಿರಲಿಲ್ಲ ಸರ್. ಹೆಂಗಂದರೆ ವೈಟ್ ಕಾರ್ಡ್ ಎಂಟ್ರಿಲಿ ಹೋಗಿದ್ದಾನೆ, ಬಹುಶಃ ಒಂದು 2-3 ವಾರ ಇರ್ಬೋದೇನೋ ಅಂತ ಒಂದು ಎಲ್ಲರೂ ಸ್ವಾಭಾವಿಕವಾಗಿ ಥಿಂಕ್ ಮಾಡೋ ಥರ ನಾವು ಥಿಂಕ್ ಮಾಡಿದ್ವಿ. ಬಟ್ ಆದರೆ ಅವನ ಎಬಿಲಿಟಿ, ಅವನ ವ್ಯಕ್ತಿತ್ವ, ಅವನ ಗುಣ ಇವೇ ಅವನ್ನ ಗೆಲ್ಲಿಸ್ತನ್ನೋಕೆ ನಾನು ಹೇಳ್ತೀನಿ ಸರ್. ಹಾಡು ಯಾವ ರೀತಿ ಹೇಳ್ತಿದ್ದೆ ನಿಮಗೆ? ಬರೀ ಹಾಡಿನ ಗುಂಗಿನಾಗ ಅದೇ ಗುಂಗಿನಾಗ? ಹಾಂ ಸರ್, ಅವನಿಗೆ ಸಂಗೀತ ಅಂದರೆ ಒಂದು ಪ್ರಪಂಚ ಇದ್ದಂಗೆ ಸರ್. ಅದರಲ್ಲಿ ಈಗ ಮಾರುತಿ ಆಶೀರ್ವಾದ ಮತ್ತು ಹಾಗೂ ಶೇಷನಾಥ ಸರಿಪದ್ದರ ಆಶೀರ್ವಾದ ಸದಾ ಅವನ ಮೇಲೆ ಇರುತ್ತೆ. ಅವನು ಹಾಡು ಹೇಳ್ಕೊತ ಬಂದಿರೋ ಟೈಮಿಂಗ್ ಅಂದರೆ 1000 ಪದ, ಅಂದರೆ ಶೇಷನಾಥ ಸರಿಪದ್ದರ ಪದ, ತತ್ವಪದ. ಇವತ್ತಿನ ಜನ್ರೇಷನ್ಗೆ ಏನಾಗಬೇಕಂದ್ರೆ ತತ್ವಪದ ಎಷ್ಟು ಹೇಳ್ತಾರೋ ಅಷ್ಟು ಪ್ರಾಮಾಣಿಕ. ಅಂದ್ ತತ್ವಪದ ಮರೆಮಾಚಿ ಆಗಿಬಿಟ್ಟಿದೆ ಇವಾಗ. ತತ್ವಪದ ಹೇಳೋದ್ರಿಂದ ಒಂದು ಸ್ವಲ್ಪ ಮೇಲೆ ಬಂದ ಅಂತ ಅನಿಸುತ್ತದೆ ನನಗೆ. ತುಂಬ ಖುಷಿ ಆಗ್ತದೆ. ಈಗ ನಮ್ಮ ಊರಿನ ಹೆಸರುನಿಂದ ಮತ್ತು ನಮ್ಮ ತಾಲೂಕು, ನಮ್ಮ ಜಿಲ್ಲಾ ಅಷ್ಟೊಂದು ಪರಿಚಯ ಇಲ್ಲಾರ್ದ ಊರನ್ನ ಸ್ವಲ್ಪ ಪರಿಚಯ ಮಾಡಿದ ಅಂತ ಹೇಳ್ತೀನಿ. ಈಗ ನಾಳೆ ಫುಲ್ ನಮ್ಮ ದೋಸ್ತರೆಲ್ಲ ನಾವೆಲ್ಲರೂ ಸೇರಿ ಚಿಕ್ಕದಾಗಿ ಮೆರವಣಿಗೆ ಮಾಡ್ಕೋಬೇಕಂತ ಮಾಡಿದ್ವಿ ಸರ್. ಅಂದರೆ ಹಾವೇರಿಯಿಂದನೇ ಮೆರವಣಿಗೆ ಇದೆ ಅಂತ ಹೇಳಿ ಸರ್. ಇನ್ನೂ ಅಷ್ಟೊಂದು ಕ್ಲಾರಿಟಿ ಸಿಕ್ಕಿಲ್ಲ. ನಾವೆಲ್ಲರೂ ಮಾತ್ರ ನಮ್ಮ ಭಜನೆ ಟೀಮ್ನವರು ನಾವೆಲ್ಲರೂ ಅಷ್ಟು ಗ್ರ್ಯಾಂಡಾಗಿ ಕರ್ಕೊಂಬರ್ಬೇಕು ಅಂತ ಎಂಟ್ರಿ ಮಾಡಿದ್ವಿ ಸರ್. ನಮ್ಮ ಹೆಸರು ತಿಪ್ಪಣ್ಣ ಸುವರ್ಣಿಗೆ ಅಂತ ಸರ್.